ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಅಂತ ಹೇಳಿ. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನಾನು ಸಂಜೆ 4 ಗಂಟೆಗೆ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ನಾನು ಒಂದೆರಡು ಐಟಮ್ಸ್ ಆರ್ಡರ್ ಮಾಡಿದ್ದೆ. ಸೊ ಸುಮ್ಮನೆ ನಿಮಗೂ ಶೇರ್ ಮಾಡೋಣ, ನಿಮ್ಮ ಜೊತೆನೂ ಶೇರ್ ಮಾಡೋಣ, ತೋರಿಸೋಣ ಅಂತ ಅನ್ಕೋತಾ ಇದ್ದೆ. ಈಗ ಜಸ್ಟ್ ಬಂತು, ಡೆಲಿವರಿ ಪರ್ಸನ್ ನನಗೆ ಕೊಟ್ಟು ಹೋದರು. ಸೊ ಇದು ಯಾವುದು ಸ್ಪಾನ್ಸರ್ಡ್ ಅಲ್ಲ, ಜಸ್ಟ್ ಶೇರಿಂಗ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಯು. ಸೊ ಒಂದು ನಾನು ರಿದಿಮಂಗ್ ತರಿಸಿದ್ದೆ, ಜಸ್ಟ್ ಒಂದು ಟಾಯ್ ಥರ. ನಾನು ಇನ್ನೊಂದು ನನಗೆ ನಾನೇ ತರಿಸ್ಕೊಂಡಿದ್ದೆ. ಸೊ ನಾನು ಯೂಶ್ವಲಿ ಅವಳಿಗೆ ಟಾಯ್ಸ್ ಎಲ್ಲ ಆರ್ಡರ್ ಮಾಡಲ್ಲ, ಯಾಕಂದರೆ ನಮ್ಮ ರಿಷಬ್ದೇನೆ ಚಿಕ್ಕವರಿಂದ ಎಷ್ಟೊಂದಿತ್ತು. ಸೊ ಅದನ್ನೇ ಎತ್ತಿಟ್ಟಿದ್ದೀನಿ. ಬಟ್ ಇದು ಯಾವುದೋ ಒಂದು ತುಂಬ ಚೆನ್ನಾಗಿ ಅನಿಸ್ತು, ಅದಕ್ಕೆ ನೋಡೋಣ ಅಂತ ಆರ್ಡರ್ ಮಾಡಿದೆ. ಏನಪ್ಪ ಅಂದರೆ ನಾನು ಆಲ್ರೆಡಿ ಹೊರಗಿನ ಪ್ಯಾಕ್ ಓಪನ್ ಮಾಡಿದ್ದೀನಿ ನೋಡಿ. ಇದು ಫೋನ್ ಅಂತ. ಸೊ ಬನ್ನಿ ತೋರಿಸ್ತೀನಿ. ಏನಪ್ಪ ಅಂದರೆ ಮಕ್ಕಳು ಯಾವಾಗ ನೋಡಿದ್ರೂ ನಮ್ಮ ಫೋನ್ ಹಿಂದೆ ಬಿದ್ದಿರ್ತಾರೆ. ಸೊ ನಮ್ಮನೇನಂತೂ ಹಾಗೇನೆ, ಅವಳಂತೂ ನನ್ನ ಫೋನ್ ನೋಡಿದ್ರೆ ಸಾಕು ಬೇಕು ಬೇಕು ಅಂತ ಗಲಾಟೆ ಮಾಡ್ತಾಳೆ. ಅಂದರೆ ನಾನು ಅವಳಿಗೆ ಫೋನ್ ತೋರಿಸಲ್ಲ, ಫೋನಿನ ಅಭ್ಯಾಸ ಮಾಡಿಲ್ಲ. 2 ವರ್ಷ ತನಕ ಮಾಡಬಾರ್ದು, ಕೊಡಬಾರ್ದು ಫೋನು. ಬಟ್ ಸ್ಟಿಲ್ ಅವ್ರಿಗೇನೋ ಒಂಥರ ಕ್ಯೂರಿಯಾಸಿಟಿ, ನಾವು ಇಟ್ಕೊಂಡಿರ್ತೀವಲ್ಲ ಅದಕ್ಕೆ. ಸೊ ಇದೊಂದು ಯಾವುದೋ ಚೆನ್ನಾಗಿ ಅನಿಸ್ತು, ಅದಕ್ಕೆ ನೋಡಿ ತಗೊಂಡೆ. ಇದೆಲ್ಲ ಇರುತ್ತೆ, ಅಂದರೆ ಇಷ್ಟು ಬಟನ್ಸ್ ಇರುತ್ತೆ ಆ್ಯಂಡ್ ಇದರಲ್ಲಿ ಇದೆಲ್ಲ ಇರುತ್ತೆ, ಇಂಗ್ಲೀಷ್ ರೈಮ್ಸ್. ಸೊ ಇದೆಲ್ಲ ಅರ್ಥ ಆಗಕ್ಕೆ ಸ್ವಲ್ಪ 1-2 ವರ್ಷ ಮೇಲಾಗಬೇಕು. ಕರೆಕ್ಟಾಗೆ ಕೊಟ್ಟಿದ್ದಾರೆ, 2 years ಪ್ಲಸ್ ಅಂತ. ಬಟ್ ಸುಮ್ಮನೆ ಕೈಯಲ್ಲಿ ಇಟ್ಕೊಳ್ಳೋಕ್ಕೆ, ಓಡಾಡೋಕ್ಕೆ ಚೆನ್ನಾಗಿರುತ್ತೆ. ಇದು ಓಪನ್ ಮಾಡಿ ತೋರಿಸ್ತೀನಿ. ಐ ಥಿಂಕ್ ಹಿಂಗೆ ಅನಿಸುತ್ತೆ. ಇದು ಫೋನ್ ಅಂತ. ಸೊ ಇದು ನೋಡಿ, ಇದು ನೋಡೋಕ್ಕೂ ರಿಯಲ್ ಇದೆ. ಹಿಂದ್ಗಡೆ ನೋಡಿ, ನನಗೆ ಇದು ನೋಡಿಬಿಟ್ಟು ಫುಲ್ ಶಾಕ್ ಆಗೋಯ್ತು. ಒಂಥರ ರಿಯಲ್ ನಮ್ಮ ಫೋನ್ ಇರುತ್ತಲ್ಲ ಅದೇ ಥರ ಅನಿಸುತ್ತೆ. ಸೊ ಇದು ಆನ್, ಕೇಳಿಸ್ಕೊಳ್ಳಿ. ಇದು ನೋಡಿ ಫೋನ್. ಮತ್ತು ಇಲ್ಲಿ ರೆಕಾರ್ಡಿಂಗು ಇದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಐ ಥಿಂಕ್ ರೆಕಾರ್ಡು ಮಾಡ್ಬೋದು ಅಂತ. ಹಾಯ್, ಹೆಲೋ. ಬಂತು. ಓಕೆ, ಸ್ವಲ್ಪ ಹೊತ್ತು ಬಿಡಬೇಕು, ಬರುತ್ತೆ. ಓಕೆ, ಸೊ ಸೂಪರ್ ಆಗಿದೆ ಮಾತ್ರ. ನನಗಂತೂ ಸಖತ್ ನೋಡಿದ ತಕ್ಷಣ ಒಂಥರ ಚೆನ್ನಾಗಿ ಅನಿಸ್ತು, ಅದಕ್ಕೆ ಇದೊಂದು ಅವಳಿಗೆ ಆರ್ಡರ್ ಮಾಡಿದೆ. ಸೊ ಇದೊಂದು ಪ್ರಾಡಕ್ಟು. ಇನ್ನೊಂದು ಪ್ರಾಡಕ್ಟ್ ತೋರಿಸ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನನ್ನ ಪ್ರಾಡಕ್ಟು ಇಲ್ಲೇ ಇದೆ. ಇದು ಫುಟ್ ಮಸಾಜರ್ ಅಂತ. ಫುಟ್ ಅಂದರೆ ಪಾದದ ಕೆಳಗೆ ಸುಮ್ಮನೆ ಮಸಾಜ್ ಮಾಡೋಕ್ಕೆ. ನನಗೆ ಆ್ಯಕ್ಚುಲಿ ಈ ಥರ ಫೀಟ್ನ, ಅಂದರೆ ನಮ್ಮ ಪಾದನ ಮಸಾಜ್ ಮಾಡಿದ್ರೆ ಒಂಥರ ರಿಲ್ಯಾಕ್ಸಿಂಗ್ ಫೀಲ್ ಆಗುತ್ತೆ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಇದೊಂದು ನೋಡೋಣ, ಟ್ರೈ ಮಾಡೋಣ ಅಂತ ತರಿಸಿದೆ. ಆ್ಯಂಡ್ ಆಲ್ಸೋ ಇನ್ನೊಂದು ಏನಂದರೆ, ನಮ್ಮ ಪಾಮ್ ಆಗಲಿ, ಅಂದರೆ ಕೈ, ಹಸ್ತ ಆಗಲಿ ಅಥವಾ ಪಾದ ಆಗಲಿ, ನಮ್ಮ ಬಾಡಿನಲ್ಲಿರೋ ಆರ್ಗನ್ಸ್ ಎಲ್ಲ ಕನೆಕ್ಟ್ ಆಗಿರುತ್ತೆ ಅಲ್ಲಿ. ಅಂದರೆ ಆಕ್ಯುಪ್ರೆಷರ್ ಅಥವಾ ಆಕ್ಯುಪಂಕ್ಚರ್ ಅಂತ ಹೇಳ್ತೀವಿ. ಅದಕ್ಕೂ ತುಂಬ ಒಳ್ಳೆಯದು. ಸೊ ನಾನು ಈಗ ತಾನೇ ಬಂತು, ತೋರಿಸ್ತೀನಿ ಫುಲ್ ಓಪನ್ ಮಾಡಿ ಪೂರ್ತಿ ಹೇಗೆ ಮಾಡ್ಕೊಳ್ಳೋದು ಅಂತ. ಇದು ಕನ್ಸಾ ವ್ಯಾಂಡ್ ಅಂತ ನೋಡಿ, ಈ ಥರ ಬಾಕ್ಸಲ್ಲಿ ಬಂದಿದೆ. ಸೊ ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ. ನಾನು ಬರೀ ಫುಟ್ ಮಾತ್ರ ಅಂತ ಅಂದ್ಕೊಂಡೆ, ಬಟ್ ಇಲ್ಲ, ಕೈಗೂ ಯೂಸ್ ಮಾಡ್ಕೋಬೋದು. ಸೊ ಕೈಗೆ, ಕಾಲಿಗೆ ಆ ಥರ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಸರ್ಕ್ಯುಲರ್ ಮೋಷನಲ್ಲಿ. ನೋಡಿ, ಈ ಥರ ಎಣ್ಣೆ ತೊಗೊಂಡು ಪಾದಕ್ಕೆ ಸ್ವಲ್ಪ ಹಚ್ಕೋಬೇಕು. ಪಾದಕ್ಕೆ ಹಚ್ಕೊಂಡು ಆಮೇಲೆ ಆ ವ್ಯಾಂಡ್ ಇದೆಯಲ್ಲ ಮಸಾಜರು, ಅದರಿಂದ ಸುಮ್ಮನೆ ಸರ್ಕ್ಯುಲರ್ ಆಗಿ, ಅಂದರೆ ರೌಂಡಾಗಿ ಈ ಥರ ಮಸಾಜ್ ಮಾಡ್ಕೋಬೇಕು. ಸೊ ನಾನು ಇದು ವಿಡಿಯೋ ನಿಮಗೆ ತೋರಿಸೋಣ ಅಂತ ಮಾಡ್ತಾ ಇರೋದು. ಇದಾದಮೇಲೆ ಮತ್ತೆ ನಾನು ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಮಾಡಿಕೊಂಡೆ. ಆ್ಯಂಡ್ ನಿಜವಾಗ್ಲೂ ಸಿಕ್ಕಾಪಟ್ಟೆ ರಿಲ್ಯಾಕ್ಸಿಂಗ್ ಫೀಲ್ ಆಯಿತು. ಆ್ಯಂಡ್ ಒಳ್ಳೆ ಚೆನ್ನಾಗಿ ನಿದ್ದೆ ಬಂತು. ಇದನ್ನು ಸ್ನಾನ ಮಾಡೋಕ್ಕಿಂತ ಮುಂಚೆನೂ ಎಣ್ಣೆ ಹಚ್ಕೊಂಡು ಮಾಡ್ಬೋದು, ಅಥವಾ ಮಲ್ಕೊಳ್ಳೋಕ್ಕಿಂತ ಮುಂಚೆನೂ ಮಾಡ್ಬೋದು. ಸೊ ಪರ್ಸ್ನಲಿ ನನಗೆ ಮಲ್ಕೊಳ್ಳೋಕ್ಕಿಂತ ಮುಂಚೆ ಈ ಥರ ಮಾಡ್ಕೊಳ್ಳೋದು ತುಂಬ ಎಫೆಕ್ಟಿವ್ ಅನಿಸ್ತು. ಸೊ ನಿಮಗೂ ಯಾರಿಗಾದರೂ ಇದರಿಂದ ಬೆನಿಫಿಟ್ ಆಗುತ್ತೆ ಅಂದರೆ ಖಂಡಿತ ಪರ್ಚೇಸ್ ಮಾಡಿ, ತುಂಬ ಚೆನ್ನಾಗಿದೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತಾ ಇರೋದು.
ಮುದ್ದು ಬೇಬಿ ಕೇಳ್ತಾ ಇದ್ಲು ಕೊಡು ಕೊಡು ಅಂತ. ಸುಮ್ಮನೆ ಇದು ವಿಡಿಯೋ ಮಾಡ್ತಿರ್ಬೇಕಾದ್ರೆ ನೋಡಿ ಅವಳಿಗೂ ಕೊಟ್ಟೆ. ಇದು ನಾ ಎಷ್ಟೊಂದು ಸತಿ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಅವ್ರವ್ರ ಜೀವನನ ಬೇರೆಯವ್ರಿಗೆ ಕಂಪೇರ್ ಮಾಡ್ತಾರೆ, ಅಂದರೆ ಹೋಲಿಸ್ತಾರೆ. ಅಥವಾ ಅವ್ರ ಹತ್ರ ಏನಿದೆಯೋ ಅದನ್ನು ನೋಡದೆ ಇಲ್ಲದೇ ಇರೋದನ್ನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅಯ್ಯೋ ಹಿಂಗಾಯ್ತಲ್ಲ, ಅಯ್ಯೋ ಹಿಂಗೆ ಮಾಡಬೇಕಾಗಿತ್ತು, ಅದಿರಬೇಕಾಗಿತ್ತು, ಆ ಥರ ಅವ್ರಿಗವರೇ ಒಂಥರ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರ್ತಾರೆ. ಬಟ್ ಯಾವಾಗಲೂ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಬೇರೆ ಯಾರೋ ಜೀವನ ಅವರು ನಿಮ್ಮನ್ನು ನೋಡಿ ಅನ್ಕೋತಾ ಇರ್ತಾರೆ, ಅಯ್ಯೋ ನಿಮ್ಮ ಥರ ಇರಬೇಕಿತ್ತಲ್ಲ ನಮ್ಮ ಜೀವನ ಕೂಡ ಅಂತ. ಸೊ ಇದನ್ನು ಯಾವತ್ತೂ ಮರಿಬೇಡಿ. ಅದಕ್ಕೆ ನಿಮ್ಮ ಹತ್ರ ಯಾವ ಥರ ಇದೆಯೋ ಡಿವೈನ್ ಪ್ಲ್ಯಾನ್, ಅಂದರೆ ದೇವರು ಯಾವ ಥರ ನಿಮ್ಮ ಜೀವನಕ್ಕೆ ಒಂದು ದಾರಿ ತೋರಿಸಿರ್ತಾನೋ ಅದ್ರ ಬಗ್ಗೆ ಯಾವಾಗಲೂ ಗ್ರೇಟ್ಫುಲ್ ಆಗಿರಬೇಕು ಆ್ಯಂಡ್ ಅದಕ್ಕೆ ಯಾವತ್ತಿದ್ರೂ ಥ್ಯಾಂಕ್ಫುಲ್ ಆಗಿರಬೇಕು. ಸೊ ಯಾವತ್ತೂ ಯಾರ ಜೀವನಕ್ಕೂ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇನ್ನೊಂದು ಸತಿ ಏನಾಗುತ್ತೆ ಅಂದರೆ ಹೊರಗಿಂದ ಅವ್ರ ಜೀವನ ಚೆನ್ನಾಗಿ ಅನಿಸುತ್ತೆ, ಬಟ್ ಒಳಗಡೆ ಅವ್ರವ್ರ ಕಷ್ಟಗಳು, ಅವ್ರವ್ರ ಸ್ಟ್ರಗಲ್ಸ್ ಏನಿರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆ್ಯಂಡ್ ಅದೆಲ್ಲ ನೋಡೋಕ್ಕೆ ಹೋದರೆ ನಮ್ಮ ಜೀವನನೇ ಎಷ್ಟೋ ಚೆನ್ನಾಗಿರುತ್ತೆ. ಒಂದು ಫಂಕ್ಷನ್ ಇದೆ, ಫ್ಯಾಮಿಲಿ ಮೆಂಬರ್ದೆ, ಒಬ್ರದ್ದು ರಿಲೇಟಿವ್ಸ್ ಇದೆ, ಗೃಹ ಪ್ರವೇಶ. ಓನಮ್ಮ ಬಾ, ಥ್ಯಾಂಕ್ ಯು. ಇವಳೆಲ್ಲ ನಾನು ತಂದು ಕೊಡ್ತಾ ಇದ್ದಾಳೆ ಐಟಮ್ಸ್ ಎಲ್ಲ ಎತ್ತಿಟ್ಕೊಳ್ಳೋಕ್ಕೆ. ಗುಡ್ ಗರ್ಲ್. ನೆಕ್ಸ್ಟ್ ಇನ್ನೇನಿದೆ ತಗೊಂಡು ಬಾ. ಸೊ ಫಂಕ್ಷನ್ಗೆ ಇವತ್ತೇ ಬಟ್ಟೆ ಎಲ್ಲ ಎತ್ತಿಟ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೆ. ಬಿಕಾಸ್ ಅವತ್ತಿನ ದಿವಸನೇ ಆಗಲ್ಲ, ಕಷ್ಟ. ಸೊ ಬನ್ನಿ, ಇವಾಗ ಇದೆಲ್ಲ ಅಡುಗೆ ಮಾಡ್ತಾ ಇದ್ದೀನಿ. ಇದೆಲ್ಲ ಮುಗಿಸಿದ ಮೇಲೆ ಬಟ್ಟೆಗಳು ತೆಗೆದಿಟ್ಕೊಳ್ಳೋಣ. ನಾಳೆಗೆ ನಾನು ಏನು ಹಾಕೋತೀನಿ ಅಂತ ತೋರಿಸ್ತೀನಿ. ಗೃಹ ಪ್ರವೇಶ ಇರೋದ್ರಿಂದ 2 ದಿವಸ ಇರುತ್ತೆ. ಹಿಂದಿನ ದಿವಸ ಸಂಜೆ ಇರುತ್ತೆ, ಮತ್ತು ಅದ್ರ ಮಾರನೇ ದಿವಸ ಬೆಳಗ್ಗೆ 2 ಸತಿ ಇರುತ್ತೆ. ಸೊ ಸಂಜೆ ಇರೋದ್ರಿಂದ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಕೊಡ ಅದ್ರ ನೆಕ್ಸ್ಟ್ ಡೇ ಬೆಳಗ್ಗೆ ಇರೋದು ನೋಡಬೇಕು. ಕೊಡು. ಥ್ಯಾಂಕ್ ಯು ರಿಧಿಮಾ. ಈಗ ತಾನೇ ಬಿಗ್ ಬಾಸ್ಕೆಟ್ ಬಂತು, ಕವರಲ್ಲಿ ಇಟ್ಟಿದ್ದೀನಿ. ಇವಳೆಲ್ಲ ತಗೊಂಡು ಬಂದು ಕೊಡ್ತಾ ಇದ್ದಾಳೆ ನೋಡಿ. ಇವಾಗ ಇಲ್ಲಿಂದ ಬರ್ತಾಳೆ ತಗೊಂಡು ನೋಡಿ ಇದು. ಸೊ ಅವಳಿಗೆ ಇಷ್ಟ ಈ ಥರ ಹೆಲ್ಪ್ ಮಾಡೋದು, ಎಲ್ಲ ತಗೊಂಡು ಬರೋದು. ಆ್ಯಂಡ್ ನಾನು ಎನ್ಕರೇಜ್ ಮಾಡ್ತೀನಿ ಆಸ್ ಲಾಂಗ್ ಆಸ್ ಇಟ್ ಇಸ್ ಸೇಫ್. ಸೊ ಒಂದಂದೆ ಮಿಲ್ಕ್ ತಂದಿಯಾ? ಥ್ಯಾಂಕ್ ಯು ಬಂಗಾರಿ. ತಂದ್ಲು ಹಾಲು. ಎಲ್ಲೋಯ್ತು ಬೇರೆ? ಎಲ್ಲೋಯ್ತು ಬೇರೆ? ಮಾಯಿನ ಬ್ಯಾಗಲ್ಲೇ ಇದೆ ನೋಡು. ಯಾರಿದು? ಪಾಪ. ಇದು ಪಾಪಣ್ಣ. ಊನು ಅಮ್ಮ ಎಲ್ಲಿದ್ದಾರೆ? ಅಲ್ಲಿದ್ದಾರೆ. ಮತ್ತು ಇವಾಗ ಎಷ್ಟೊಂದು ಜನ ಈ ವಿಡಿಯೋ ನೋಡ್ತಿರೋರು ವ್ಯೂವರ್ಸ್ ಕೂಡ ಆ ಥರ ಥಾಟ್ ಯಾವಾಗಲಾದರೂ ಬಂದಿರುತ್ತೆ. ನೀವು ಕಂಪೇರ್ ಮಾಡ್ಕೊಂಡು ಇರ್ತೀರ, ಇವಾಗಿಲ್ಲ ಅಂದರೆ ಯಾವಾಗಲಾದರೂ. ಸೊ ಆ ಥರ ಇದ್ದರೆ ಇವತ್ತೇ ನಿಲ್ಲಿಸಿ ನಿಮ್ಮ ಜೀವನನ ನೀವು ಇಷ್ಟಪಡೋಕ್ಕೆ ಶುರು ಮಾಡಿ. ಸೊ ನಾನಿದು ಆಲ್ಮೋಸ್ಟ್ ಪ್ರತಿ ವ್ಲಾಗಲ್ಲೂ ಪ್ರತಿ ವಿಡಿಯೋದಲ್ಲೂ ಕೃತಜ್ಞತೆ ಬಗ್ಗೆ, ಗ್ರ್ಯಾಟಿಟ್ಯೂಡ್ ಬಗ್ಗೆ ಒಂಚೂರು ಹೇಳ್ತೀನಿ. ಸೊ ನಾನು ಇನ್ನೊಂದು ಏನಪ್ಪ ಮಾಡ್ತೀನಿ ಅಂದರೆ, ನನ್ನ ಹತ್ರ ಒಂದು ಬುಕ್ ಇದೆ, ನಾನು ಗ್ರ್ಯಾಟಿಟ್ಯೂಡ್ ಬುಕ್ ಅಂತಲೇ ಇಟ್ಕೊಂಡಿದ್ದೀನಿ. ಪ್ರತಿ ದಿವಸ ಅದರಲ್ಲಿ ಅವತ್ತಿನ ದಿನಕ್ಕೆ ನನಗೆ ಏನು ಗ್ರೇಟ್ಫುಲ್ ಆಗಿದ್ದೀನೋ ನಾನು ಅದನ್ನು ಬರಿತೀನಿ. ಸೊ ನನಗೆ ಯಾರಾದರೂ 100 ಕೋಟಿ ಕೊಟ್ಟರೂ ನಾನು ಬೇರೆಯವ್ರ ಜೀವನ ಬಯಸಲ್ಲ. ಬಿಕಾಸ್ ಐ ಬಿಲೀವ್ ಡಿವೈನ್ ಹ್ಯಾಸ್ ದ ಬೆಸ್ಟ್ ಪ್ಲ್ಯಾನ್ಸ್ ಫಾರ್ ಮೀ ಅಂತ. ಸೊ ನೀವು ಕೂಡ ಅದನ್ನೇ ನಂಬಿ ಮುಂದೆ ನಡಿಬೇಕು. ಆ್ಯಂಡ್ ನೀವು ಈ ಥರ ಮಾಡಿ ಒಂದು ಬುಕ್ ಇಟ್ಕೊಂಡು ಅವತ್ತಿನ ದಿನಕ್ಕೆ ಯಾವುದಕ್ಕೆ ನೀವು ತುಂಬ ಕೃತಜ್ಞತೆ ಸಲ್ಲಿಸ್ತೀರಾ ಅನ್ನೋದು ನೀವು ಬರೀರಿ. ನೋಡಿ, ಜೀವನ ತುಂಬ ಪಾಸಿಟಿವ್ ಆಗಿ ಬದಲಾಗುತ್ತೆ. ಸೊ ದಿನ ಏನೋ ತುಂಬ ದೊಡ್ಡದಿರಲ್ಲ, ಚಿಕ್ಕ ಪುಟ್ಟ ವಿಷಯನೇ ಸಾಕು. ಇವತ್ತೊಂದು ಒಳ್ಳೆ ಊಟ ಮಾಡಿದೆ, ಒಳ್ಳೆ ನಿದ್ದೆ ಮಾಡಿದೆ, ಒಳ್ಳೆ ಮೂವಿ ನೋಡಿದೆ, ಏನಾದರೂ ಬರೀರಿ. ನಿಮಗೆ ಅದೂ ಇಲ್ಲ ಏನು ಅಂದ್ರೂ ಇವತ್ತು ನಾನು ಆರಾಮಾಗಿ ಉಸಿರಾಡ್ಕೊಂಡು ಜೀವಂತವಾಗಿದ್ದೀನಿ ಅನ್ನೋದನ್ನಾದರೂ ಬರೀರಿ. ಬಿಕಾಸ್ ಅಟ್ ದ ಎಂಡ್ ಎಷ್ಟೊಂದು ಜನ ಹೊರಗಡೆ ಅವ್ರ ಜೀವನಕ್ಕೆ ಅವ್ರು ಜೀವಂತವಾಗಿ ಇರೋಕ್ಕೋಸ್ಕರ ಒದ್ದಾಡ್ತಾ ಇದ್ದಾರೆ. ಸೊ ನಾವಿಲ್ಲಿ ಜೀವಂತವಾಗಿ ಉಸಿರಾಡ್ಕೊಂಡಿದ್ದೀವಿ ಅನ್ನೋದು ಒಂದು ಗ್ರ್ಯಾಟಿಟ್ಯೂಡೇ ಅಲ್ವಾ. ಸೊ ಯಾವುದೂ ಇಲ್ಲ ಅಂದರೆ ಇದೊಂದಂತೂ ಬರೀರಿ. ಸೊ ನಾನು ಅದನ್ನೇ ಮಾಡ್ತೀನಿ ಪ್ರತಿದಿನ, ಒಂದಿನನೂ ಮಿಸ್ ಮಾಡಲ್ಲ. ಅವತ್ತಿನ ದಿವಸಕ್ಕೆ ನನ್ನ ತುಂಬ ಚಿಕ್ಕ ವಿಚಾರನೂ ನಾನು ಬರಿತೀನಿ.
ನಿಮಗೂ ಈ ಥರ ಮಾಡಬೇಕು ಅನಿಸಿದ್ರೆ ಮಾಡಿ ನೋಡಿ ಜೀವನ ಹೇಗೆ ಬದಲಾಗುತ್ತೆ ಅಂತ ಸಪ್ರೇಟ್ ಬುಕ್ ಇಟ್ಕೊಳ್ಳಿ. ಇವತ್ತು ಸಂಜೆ ಫಂಕ್ಷನ್ಗೆ ನೋಡಿ ಇದು ಸಾರಿ ಎತ್ತಿಟ್ಕೋತಾ ಇದ್ದೀನಿ, ಬ್ಲ್ಯಾಕು ಮತ್ತು ಗೋಲ್ಡು. ಸೊ ಎಲ್ಲರದು ಮುಂಚೆನೇ ಐರನ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಬರೀ ರೆಡಿ ಆಗ್ಬೋದು ಅಂತ. ಸೊ ಮತ್ತು ಇನ್ನೊಂದು ಏನಂದರೆ ತುಂಬ ಚಿಕ್ಕ ಮಕ್ಕಳಿಗೆ ಈ ಥರ ಎಥನಿಕ್ ವೇರು ಫಂಕ್ಷನ್ ಟೈಮಲ್ಲಿ ಪಾಪ ಫುಲ್ ಕಷ್ಟ ಬಟ್ಟೆಗಳು ಹಾಕಿಬಿಡ್ತಾರೆ, ಅವಕ್ಕದು ಹಿಂಸೆ ಆಗ್ತಿರುತ್ತೆ, ಅಳ್ತಾ ಇರ್ತಾರೆ, ಹೇಳ್ಕೊಳಕ್ಕೆ ಬರಲ್ಲ. ಸೊ ನಾನು ಯೂಶ್ವಲಿ ಅಂಥದ್ದೆಲ್ಲ ಹಾಕಲ್ಲ ನೋಡಿ, ಈ ಥರ ಕಾಟನ್ ಹಾಕಿಬಿಡ್ತೀನಿ. ಎನಿ ಟೈಮ್ ಆರಾಮಾಗಿರ್ತಾರೆ. ತುಂಬ ಯಾವ್ದಾದ್ರು ನಮ್ಮ ಫಂಕ್ಷನ್ ಇದ್ದರೆ ಅದು ನೋಡಿಕೊಂಡು ಬಟ್ಟೆ ಚೆನ್ನಾಗಿದ್ದರೆ ಕಂಫರ್ಟಬಲ್ ಇದ್ದರೆ ಮಾತ್ರ ಎಥನಿಕ್ ವೇರ್ ಹಾಕೋದು ಮಗುಗೆ ಅಲ್ವಾ, ಏನು ಹೇಳ್ತೀರಾ? ಸೊ ಇದು ನಂದು ಈವ್ನಿಂಗ್ ಸಾರಿ, ಮತ್ತು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಹಾಕ್ಕೊಂಡಿದ್ದು ಈ ಸಾರಿ ಗೋಲ್ಡು ನೋಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ಮತ್ತೆ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.